ತಾನೇ ಇವರು ತಮ್ಮ 60ರ ಹುಟ್ಟುಹಬ್ಬ ಆಚರಿಸಿದ್ದಾರೆ. ಆದರೆ ಮನಸ್ಸಲ್ಲಿ ಇನ್ನೂ 20ರ ಹುಮ್ಮಸ್ಸು. ಈ ಕಾರಣದಿಂದಲೇ ಇವರು ಯಾರೂ ಮಾಡದ ಸಾಹಸ ಮಾಡಲು ಹೊರಟಿದ್ದಾರೆ. ಹೌದು, ಮಂಗಳೂರಿನ ಉದ್ಯಮಿ ಹಾಗೂ ಬೈಕ್ ರೈಡರ್ ಶರತ್ ಕುಮಾರ್ ಎಕ್ಕೂರು ತಮ್ಮ 60ನೇ ವಯಸ್ಸಿನ ಹುಟ್ಟುಹಬ್ಬದ ನೆನಪಿಗಾಗಿ ಬರೋಬ್ಬರಿ 38 ದೇಶಗಳನ್ನು ತಮ್ಮ ರಾಯಲ್ ಎನ್ಫೀಲ್ಡ್ ಸೂಪರ್ ಮೆಟಿಯೋರ್ 650 ಬೈಕ್ನಲ್ಲಿ ಸುತ್ತುವ ಕನಸನ್ನು ಸಾಕಾರಗೊಳಿಸಲಿದ್ದಾರೆ. ಮೇ 31ರಂದು ಬೆಳಗ್ಗೆ ಮಂಗಳೂರಿನ ಶಾಂತಿ ಕೆಥೆಡ್ರಲ್ ಚರ್ಚ್ ಬಳಿಯಿಂದ ಆರಂಭವಾಗಲಿರುವ ಈ ಜಾಗತಿಕ ಬೈಕ್ ಯಾತ್ರೆ ಬರೋಬ್ಬರಿ 5ರಿಂದ 6 ತಿಂಗಳವರೆಗೆ ಮುಂದುವರಿಯಲಿದೆ. ಒಟ್ಟು 35ರಿಂದ 45 ಸಾವಿರ ಕಿಲೋಮೀಟರ್ಗಳಷ್ಟು ದೂರವನ್ನು ಬೈಕ್ನಲ್ಲೇ ಕ್ರಮಿಸಲಿದ್ದಾರೆ. ಶರತ್ ಅವರದ್ದು ಇದು ಮೊದಲ ಅಂತಾರಾಷ್ಟ್ರೀಯ ಬೈಕ್ ಯಾತ್ರೆಯಲ್ಲ. 1 ವರ್ಷದ ಹಿಂದೆ ಅವರು ಗಲ್ಫ್ ರಾಷ್ಟ್ರಗಳ 6 ದೇಶಗಳಿಗೆ ಬೈಕ್ನಲ್ಲಿ ಪ್ರವಾಸ ಕೈಗೊಂಡಿದ್ರು. ಈ ಬಾರಿ ಅವರ ಯಾತ್ರೆ ಇನ್ನಷ್ಟು ವಿಶಾಲವಾಗಿದೆ. ಮಂಗಳೂರಿನಿಂದ ಬೆಂಗಳೂರು, ಹೈದರಾಬಾದ್, ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶ ಮಾರ್ಗವಾಗಿ ನೇಪಾಳ ಪ್ರವೇಶಿಸಿ ಅಲ್ಲಿಂದ ಟಿಬೆಟ್ ಹಾಗೂ ಚೀನಾ ಮೂಲಕ ಮಧ್ಯ ಏಷ್ಯಾದತ್ತ ಸಾಗಲಿದ್ದಾರೆ. ಬಳಿಕ ಕಜಕಿಸ್ತಾನ್, ಉಜ್ಬೇಕಿಸ್ತಾನ್ ಮೂಲಕ ರಷ್ಯಾ ತಲುಪಲಿದ್ದಾರೆ. ರಷ್ಯಾದಲ್ಲಿ ಕೆಲ ದಿನಗಳ ತಂಗುವಿಕೆಯ ಬಳಿಕ ಜುಲೈ 22ರಂದು ಲಾತ್ವಿಯಾ ಮೂಲಕ ಯುರೋಪ್ ಪ್ರವೇಶಿಸಲಿದ್ದಾರೆ. ಯುರೋಪಿನ ಸುಮಾರು 29 ರಾಷ್ಟ್ರಗಳ ಬೈಕ್ ಯಾತ್ರೆಯನ್ನ ನಡೆಸಲಿದ್ದಾರೆ. ಪೋಲ್ಯಾಂಡ್, ಜರ್ಮನಿ, ಫ್ರಾನ್ಸ್, ಇಟಲಿ, ಸ್ವಿಟ್ಜರ್ಲ್ಯಾಂಡ್, ಹಂಗೇರಿ, ಬೆಲ್ಜಿಯಂ ಸೇರಿದಂತೆ ಹಲವು ರಾಷ್ಟ್ರಗಳನ್ನು ಸುತ್ತಾಡಲಿದ್ದಾರೆ. ಯುರೋಪ್ ಪ್ರವಾಸದ ಬಳಿಕ ಅವರು ಮತ್ತೆ ಟರ್ಕಿಗೆ ಪ್ರವೇಶಿಸಿ ಅಲ್ಲಿಂದ ಇರಾಕ್ ಮತ್ತು ಇರಾನ್ ಕಡೆಗೆ ಸಾಗಲಿದ್ದಾರೆ. ನಂತರ ಮತ್ತೊಮ್ಮೆ ಟರ್ಕಿ ಮೂಲಕ ಕುವೈತ್, ಸೌದಿ ಅರೇಬಿಯಾ, ಬಹರೈನ್, ಕತಾರ್, ದುಬೈ ಮಾರ್ಗವಾಗಿ ಒಮನ್ನಲ್ಲಿ ತಮ್ಮ ಜಾಗತಿಕ ಬೈಕ್ ಯಾತ್ರೆಯನ್ನು ಮುಕ್ತಾಯಗೊಳಿಸಲಿದ್ದಾರೆ. ಒಮನ್ನಿಂದ ಬೈಕನ್ನು ಹಡಗಿನಲ್ಲಿ ಭಾರತಕ್ಕೆ ಕಳುಹಿಸಿ ತಾವು ವಿಮಾನದಲ್ಲಿ ಹಿಂದಿರುಗಲಿದ್ದಾರೆ. ನಾನೊಂದು ರೈಡರ್ ಆಗಿದ್ದೇನೆ. ಈಗ ನಾನು ಇಂಟರ್ನ್ಯಾಷನಲ್ ರೈಡರ್ ಅಂತ ಹೇಳ್ತಾ ಇದ್ದಾರಲ್ಲ ಸರ್. ನಾನು ಹೋದ ವರ್ಷ 2 ವರ್ಷ ಮೊದಲು ನಾನು ಗಲ್ಫ್ ಟೂರ್ ಮಾಡಿದ್ದೆ. ಮತ್ತು ಈಗ ನಾನು ಪ್ಲಾನ್ ಮಾಡಿದ್ದು ಗಲ್ಫ್ ಮತ್ತು ಯುರೋಪ್, ಯುರೋಪಿಗೆ ಮಾಡ್ತೇನೆ ಮತ್ತು ಗಲ್ಫ್ ಇನ್ನೊಂದು ಸರಿ ಮಾಡೋದು ಅಂತ ಪ್ಲಾನ್ ನಂದು. ಇದು ಒಟ್ಟಿಗೆ 35ರಿಂದ 40 ಸಾವಿರ ಕಿಲೋಮೀಟರ್ದು ರೈಡ್. 38 ಕಂಟ್ರೀಸ್ಗೆ ಇದು ಕವರ್ ಆಗ್ತದೆ. ಅಂದರೆ ಯುರೋಪಿ 29 ಕಂಟ್ರೀಸ್ ಮತ್ತು ಇಲ್ಲಿಂದ ನೇಪಾಲ್, ಚೈನಾ, ರಷ್ಯಾ, ಕಜಕಿಸ್ತಾನ್, ಅರ್ಬಿಸ್ತಾನ್ ಎಲ್ಲ ಆಗುವಾಗ ಮತ್ತೆ ತುರ್ಕಿ, ಇರಾಕ್, ಇರಾನ್ ಆಗುವಾಗ ಸ್ವಲ್ಪ ಆಗ್ತದೆ. 38 ಕಂಟ್ರೀಸ್ ವರೆಗೆ ಆಗ್ತದೆ. ಎಷ್ಟು ಕಿಲೋಮೀಟರ್? ಇದು ಕಿಲೋಮೀಟರ್ 35ರಿಂದ 40,000 ಕಿಲೋಮೀಟರ್ಸ್ ಆಗ್ತದೆ. ಸ್ಟಾರ್ಟ್ ನಾನು ಸಂಡೇ 31st ಮೇಗೆ ನಾನು ಸ್ಟಾರ್ಟ್ ಮಾಡ್ತಿದ್ದೇನೆ. ಬೆಳಿಗ್ಗೆ 10:30 ಗಂಟೆಗೆ ಇಲ್ಲಿಂದ ಇದುವೆ ಪ್ಲೇಸ್ ಇಂದ ಎಂಡ್ ಆಗುದು ಗೊತ್ತಿಲ್ಲ, ಅಕ್ಟೋಬರ್ ಆಗ್ಬೋದು. ಅಕ್ಟೋಬರ್ 5 to 6 months ಆಗ್ಬೋದು. ನಾನು ಫುಲ್ ಬೈಕಲ್ಲಿ ಹೋಗ್ತೇನೆ. ಅದು ಲಾಸ್ಟಿಗೆ ಬರುವಾಗ ನಾನು ಎಂತ ಮಾಡಿ, ಒಮಾನಿಂದ ಲಾಸ್ಟ್ ಪಾಯಿಂಟ್ ಒಮಾನಿಂದ ನಾನು ಶಿಫ್ಟ್ ಮಾಡ್ತೇನೆ ಇಂಡಿಯಾಗೆ ಬೈಕನ್ನು. ಯಾಕೆಂದ್ರೆ ಇನ್ನೂ ಸರ್ ನಂಗೆ ಅದೇ ಸುತ್ತಾಗಿ ಹಿಂದೆ ಬರಬೇಕು ಇಂಡಿಯಾಗೆ ಬರೋದಾದ್ರೆ. ರಿಟರ್ನ್ ಅದೇ ದಾರಿಯಲ್ಲಿ ಬರಬೇಕು, ಅದು ಕಷ್ಟ ಆಗ್ತದೆ ಬರ್ಲಿಕ್ಕೆ. ಅಂದ್ರೆ ಇನ್ನೊಂದು 25,000-30,000 ಕಿಲೋಮೀಟರ್ ಜಾಸ್ತಿ ಆಗ್ತದೆ. ಈ ಗಾಡಿಗೆ ಇದೊಂದು ಕಾರ್ನಾಟ್ ಅಂತ ಉಂಟು. ನಾವು ಕಾರ್ನಾಟ್ ಮಾಡಿದ ವರ್ಲ್ಡ್ ಅಲ್ಲಿ ಎಲ್ಲಿ ಸಹ ರೈಡ್ ಮಾಡ್ಬೋದು ಈ ಗಾಡಿಯನ್ನು. ವಿತ್ ಈ ನಂಬರ್ ಪ್ಲೇಟ್ ಅಲ್ಲಿ ಮತ್ತೆ ಇಂಡಿಯನ್ ಫ್ಲಾಗ್ ಅಲ್ಲಿ ಇದು ಮಾಡ್ಬೋದು. ಇದರಲ್ಲಿ 3 ಸ್ಟಿಕ್ ಇದೆ. ಒಂದು ಇಂಡಿಯನ್ ಫ್ಲಾಗ್, ಒಂದು ತುಳುನಾಡು ಫ್ಲಾಗ್, ಮತ್ತೆ ಇನ್ನೊಂದು ನ್ಯಾಷನಲ್ ಫ್ಲಾಗ್, ಯಾವ ಕಂಟ್ರಿಗೆ ಎಂಟರ್ ಆಗ್ತದೆ ಅಲ್ಲಿದು ಫ್ಲಾಗ್. ಮತ್ತೆ ಕಾರ್ನಾಟ್ ಅಂತ ಹೇಳಿದ್ರೆ ಬೈಕ್ ಮತ್ತೆ ಪಾಸ್ಪೋರ್ಟ್ ಮತ್ತೆ ವೀಸಾ ಇದ್ದಾಗೆ. ಹಾಗೆ ಎಲ್ಲಿ ಸಹ ನಮ್ಗೆ ರೈಡ್ ಮಾಡಿ. ಮತ್ತೆ ಚೈನಲ್ಲಿ ಮಾತ್ರ ರೈಡ್ ಮಾಡ್ಲಿಕ್ಕೆ ಆಗಿಲ್ಲ, ಕಾರ್ನಾಟಲ್ಲಿ ರೈಡ್ ಮಾಡ್ಲಿಕ್ಕೆ ಆಗಿಲ್ಲ. ಅದ ಕೂಡಲೇ ನಾವು ಒಂದು ಟೂರ್ ಗೈಡ್ ಅನ್ನು ಹೈರ್ ಮಾಡಬೇಕು. ಮತ್ತೆ ನಂಬರ್ ಪ್ಲೇಟ್ ಚೇಂಜ್ ಆಗಬೇಕು, ಲೈಸೆನ್ಸ್ ಮಾಡಬೇಕು. ನಂಬರ್ ಪ್ಲೇಟ್ ಕೊಡ್ತೀನಿ. ಹೌದು, ನಂಬರ್ ಪ್ಲೇಟ್ ಅವ್ರು ಕೊಡ್ತಾರೆ. ಟೆಂಪರರಿ ನಂಬರ್ ಈ ಬಾರ್ಡರ್ ಇಂದ ಆ ಬಾರ್ಡರ್ ವರೆಗೆ ಅದಕ್ಕೊಂದು 2-3 ದಿವಸ ಕಾಯ್ಬೇಕಾಗ್ತದೆ ಬಾರ್ಡರ್ ಅಲ್ಲಿ. ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿ ಹೋಗ್ಬೇಕಾದ್ರೆ ನೋಡಿ, ಅದು ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿ ಹೋಗ್ಬೇಕಾದ್ರೆ ನಿಮ್ಗೆ ನಮ್ ಕಸ್ಟಮ್ಸ್ ಉಂಟು, ಮತ್ತೆ ವೀಸಾ ಪಂಚ್ ಮಾಡ್ಲಿಕ್ಕೆ ಉಂಟು, ಮೆಡಿಕಲ್ ಇಲ್ಲ, ಕೆಲವು ಕಂಟ್ರಿಯಲ್ಲಿ ಮೆಡಿಕಲ್ ಉಂಟು, ಮತ್ತೆ ಇನ್ಶೂರೆನ್ಸ್ ಮಾಡ್ಲಿಕ್ಕೆ ಉಂಟು. ಅದೊಂದು 4 ಮಾಡ್ಲೇಬೇಕು. ಸರ್ ನಿಮ್ದು ಈಗ 60ನೇ ವರ್ಷ. ಹೌದು. ಹೇಗೆ ಸದ್ಯ? ನಂಗೊಂದು ಮೊದ್ಲಿಂದ ಒಂದು ರೈಡ್ ಮಾಡೋದು ಹಾಬಿ, ಅದು ಪ್ಯಾಷನ್ ಒಂದು. ಹಾಗೆ ನಂದೊಂದು ಮೊನ್ನೆ May 1st ನನ್ನ 60th ಬರ್ತ್ಡೇ ಆಯ್ತು. ಅದ್ ಲೆಕ್ಕದಲ್ಲಿ ರೈಡ್ ಮಾಡುವಂತ ಮನಸ್ಸಾಯ್ತು ನಂಗೆ. ಆಕ್ಚುಲಿ ನಾನು ಮೊದಲೇ ನಾನು ಮಾರ್ಚಲ್ಲೇ ಹೊರಡುವವ. ಅದು ವಾರ್ ಇದ್ದಾಗೋಸ್ಕರ ನಂಗೆ ಹೊರಡ್ಲಿಕ್ಕೆ ಆಗ್ಲಿಲ್ಲ. ಮತ್ತೆ ಅದಕ್ಕೋಸ್ಕರ ಈಗ ವಾರ್ ನಿಂತಿದೆ, ಅದಕ್ಕೋಸ್ಕರ ಈಗ ಸ್ಟಾರ್ಟ್. ಹಣ ಎಷ್ಟು ಖರ್ಚು? ಹಣ ಇದಕ್ಕೊಂದು ನನ್ನ ಲೆಕ್ಕ 18 lakhs, 15 to 18 lakhs ಖರ್ಚು ಆಗ್ತದೆ. 18 lakhs ಆಗ್ತದೆ. ಪೇಪರ್ ವರ್ಕ್ ತುಂಬಾ ಉಂಟು ಇದರಲ್ಲಿ, ಪೇಪರ್ ವರ್ಕ್ಸ್ ತುಂಬಾ ಉಂಟು, ಅದಕ್ಕೆ ಖರ್ಚಾಗ್ತದೆ ಕಂಡಾಟೆ. ಮತ್ತೆ ಈಗ ತುಂಬಾ ಖರ್ಚಾಗ್ತದೆ. ಯುರೋಪ್ ಅಲ್ಲಿ ಕಂಡಾಟೆ ಖರ್ಚಾಗ್ತದೆ. ಅಂದ್ರೆ ಅಲ್ಲಿದು ಫುಡ್ ಮತ್ತೆ ಸ್ಟೇ ಎಲ್ಲ ಕಂಡಾಟೆ ಖರ್ಚಾಗ್ತದೆ. ಇಲ್ಲ, ಸ್ಪಾನ್ಸರ್ ಇಲ್ಲ, ನನ್ನ ಸ್ವಂತ ಇದೆ. ಸರ್, ಈಗ ಅಲ್ಲಿಗೆ ಹೋಗ್ತೀರಿ, ಯಾವ ಕಾರಣಕ್ಕೆ ಹೋಗ್ತೀರಿ? ಎಷ್ಟು ಕಂಟ್ರಿಗೆ ಯಾವ ಕಾರಣ? ಕಂಟ್ರಿ ನಾನು 38 ಕಂಟ್ರೀಸ್ಗೆ ಹೋಗುದು. ಕಾರಣ
ಕಾರಣ ಏನಿಲ್ಲ, ಅದು ನಂದೊಂದು ಈ ವರ್ಷ ರೈಡ್ ಅಂತ 60th ರೈಡ್ ಅಂತ, ಬರ್ತ್ಡೇ ರೈಡ್ ಅಂತ, ನನ್ನ ಸೆಲ್ಫಿಗೆ ನಾನು ಗಿಫ್ಟ್ ಮಾಡುದು ಅಷ್ಟೇ. ಸರಿ, ಇದನ್ನು ಹಣವನ್ನು ಹೇಗೆ ಮ್ಯಾನೇಜ್ ಮಾಡ್ತೀರಿ? ಅದೊಂದು ಹಣ ಉಂಟು ಸ್ವಲ್ಪ, ಅದನ್ನು ಖಾಲಿ ಮಾಡುದು. ಈ ದೀರ್ಘ ಪ್ರಯಾಣಕ್ಕಾಗಿ ಅವರು ಸಾಕಷ್ಟು ಆಡಳಿತಾತ್ಮಕ ಹಾಗೂ ತಾಂತ್ರಿಕ ಸಿದ್ಧತೆ ಮಾಡಿಕೊಂಡಿದ್ದಾರೆ. ವಿವಿಧ ದೇಶಗಳ ವೀಸಾಗಳು, ಅಂತಾರಾಷ್ಟ್ರೀಯ ಡ್ರೈವಿಂಗ್ ಲೈಸೆನ್ಸ್, ಆರೋಗ್ಯ ವಿಮೆ, ಬೈಕ್ಗೆ ಅಗತ್ಯವಾದ ಅಂತಾರಾಷ್ಟ್ರೀಯ ಅನುಮತಿ ದಾಖಲೆಗಳು ಸೇರಿದಂತೆ ಎಲ್ಲ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿದ್ದಾರೆ. ವಿದೇಶಗಳಲ್ಲಿ ಖರ್ಚು ನಿರ್ವಹಣೆಗೆ ಡಿಜಿಟಲ್ ಕಾರ್ಡ್ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ತಾಂತ್ರಿಕ ತೊಂದರೆಗಳನ್ನು ಗಮನದಲ್ಲಿಟ್ಟುಕೊಂಡು ಆಯಿಲ್ ಫಿಲ್ಟರ್, ಕ್ಲಚ್ ವೈರ್, ಬ್ರೇಕ್ ಪ್ಯಾಡ್, ಸ್ಪ್ರಾಕೆಟ್ ಸೇರಿದಂತೆ ಅಗತ್ಯ ಸ್ಪೇರ್ ಪಾರ್ಟ್ಸ್ಗಳನ್ನು ಅವರು ಜೊತೆಗೆ ಕೊಂಡೊಯ್ಯಲಿದ್ದಾರೆ. ಈ ಯಾತ್ರೆಗೆ ಅಂದಾಜು 15 ರಿಂದ 18 ಲಕ್ಷ ರೂಪಾಯಿ ವೆಚ್ಚವಾಗ್ತದೆ. ನನ್ನ ಜೀವನಕ್ಕೆ ಗಿಫ್ಟ್ ಕೊಡಿಸುವ ಸಲುವಾಗಿ ಈ ಯಾತ್ರೆಯನ್ನ ಕೈಗೊಂಡಿದ್ದೇನೆ ಎಂದು ಶರತ್ ಕುಮಾರ್ ಎಕ್ಕೂರು ಹೆಮ್ಮೆಯಿಂದ ಹೇಳ್ತಾರೆ. ವಿಶ್ವನಾಥ್ ಪಂಚಮಗುರು, ಪಬ್ಲಿಕ್ ನೆಕ್ಸ್ಟ್, ಮಂಗಳೂರು.